ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ರಿಗೂ ಈ ಮೂಲಕ ಹೇಳೋದೇನೆಂದರೆ, ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕಿಂತ ಮುಂಚೆ ಇಲ್ಲಿಗೆ ನೀವು ಸ್ಟಾಪ್ ಮಾಡಿಕೊಂಡು ನೀವು ಇಮಿಡಿಯೇಟ್ಲಿ ಹೋಗಿ ನಿಮ್ಮ ಆಪ್ಷನ್ ಎಂಟ್ರಿಗಳನ್ನು ಹೋಗಿ ಫರೂಕ್ ಕಾಲೇಜನ್ನು ಆ್ಯಡ್ ಮಾಡಿಕೊಂಡು ಆಮೇಲೆ ಬಂದು ಈ ವಿಡಿಯೋನ ನೋಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವರು ಕೊಟ್ಟಿರುವಂಥ ಸಮಯವನ್ನು ನೋಡಿ, ಬಿಟ್ಟಿರೋದು ಇನ್ನೂ 1 ಗಂಟೆಗೂ ಕೂಡ ಬಿಟ್ಟಿಲ್ಲ. 1 ಗಂಟೆಯಿಂದ 2 ಗಂಟೆ ತನಕ 1 ಗಂಟೆ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಕೇವಲ 2 ಗಂಟೆ ಒಳಗಾಗಿ 19/9/2025 ಮಧ್ಯಾಹ್ನ 2 ಗಂಟೆ ತನಕ ಈ ಒಂದು ಕಾಲೇಜನ್ನು ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಕೂಡಲೇ ಇಮಿಡಿಯೇಟ್ಲಿ ವಿಡಿಯೋನ ಸ್ಟಾಪ್ ಮಾಡಿ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೊಂಡು ಬನ್ನಿ. ಅದಾದಮೇಲೆ ಈ ವಿಡಿಯೋನ ನೋಡಿ. ಫಾರೂಕ್ ಮೆಡಿಕಲ್ ಕಾಲೇಜು ಈ ವರ್ಷ ಹೊಸದಾಗಿ ಸ್ಟಾರ್ಟ್ ಆಗಿದೆ. ನಾನು ಮುಂಚೆಯಿಂದ ಹೇಳ್ತಾ ಇದ್ದೆ, ಈ ಒಂದು ಕಾಲೇಜು ಈ ವರ್ಷ ಆ್ಯಡ್ ಆಗೇ ಆಗ್ತದೆ, ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗ್ತದೆ ಅಂತ ಹೇಳ್ತಾ ಇದ್ದೆ. ಇನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದೆ. ಅದು ಎಲ್ಲವೂ ನಿಜವಾಗ್ತಾ ಇದೆ. ಹಾಗೆ ಈ ಒಂದು ಕಾಲೇಜ್ಗೆ ಪರ್ಮಿಷನ್ ಕೊಟ್ಟಿರೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೆ, ಪರ್ಮಿಷನ್ ಲೆಟರ್ ಕೂಡ ಇಲ್ಲಿ ಅದಕ್ಕೆ ಅಟ್ಯಾಚ್ ಮಾಡಿರ್ತಾರೆ ಅಂತ. ಈ ಲೆಟರಲ್ಲಿ ಏನಿದೆ ಅಂದರೆ, 2025-26ನೇ ಸಾಲಿನಲ್ಲಿ MBBS ಕೋರ್ಸ್ಗೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದರಲ್ಲಿ ಎಷ್ಟು ಸೀಟ್ ಮ್ಯಾಟ್ರಿಕ್ಸಲ್ಲಿ ಯಾವ ಕೆಟಗರಿಗೆ ಎಷ್ಟು ಸೀಟ್ಗಳನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತೇನೆ ಕೇಳಿ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಈ ಒಂದು ಕಾಲೇಜ್ನಲ್ಲಿ 100 ಸೀಟ್ಗಳು ಬರ್ತಾವೆ ಅಂತ ಹೇಳಿದ್ದೆ. ಗೋರ್ಮೆಂಟ್ ಕೋಟಾದಲ್ಲಿ 40, ಪ್ರೈವೇಟ್ ಕೋಟಾದಲ್ಲಿ ಅಂದರೆ 12 ಲಕ್ಷದ ಫೀಸ್ ಸ್ಟ್ರಕ್ಚರಲ್ಲಿ 40, NRIದಲ್ಲಿ 15 ಮತ್ತು ಅದರ್ಸ್ ಕ್ಯಾಟಗರಿಯಲ್ಲಿ 5 ಸೀಟ್ಗಳು. ಗೊತ್ತಾಯ್ತಲ್ಲ, 40, 15, 5 ಸೀಟ್ಗಳು ಈ ರೀತಿ ಡಿವೈಡ್ ಆಗಿದೆ. ಗೋರ್ಮೆಂಟ್ ಕೋಟಾದ 40 ಸೀಟ್ಗಳಲ್ಲಿ 37 ಸೀಟ್ಗಳು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಬಂದರೆ, ಹೈದರಾಬಾದ್ ಕರ್ನಾಟಕಕ್ಕೆ 3 ಸೀಟ್ಗಳು ಮಾತ್ರ ಇದ್ದಾವೆ. GM ಕ್ಯಾಟಗರಿಯಲ್ಲಿ 13 ಸೀಟ್ಗಳು, GMR ಅಲ್ಲಿ 2 ಸೀಟ್ಗಳು, GMK ಯಲ್ಲಿ 1 ಸೀಟ್ ಇದೆ. SCG ಯಲ್ಲಿ 6 ಸೀಟ್ಗಳು, SCR ಅಲ್ಲಿ 1 ಸೀಟ್, SCK ಯಲ್ಲಿ 0 ಸೀಟ್, STG ಯಲ್ಲಿ 2 ಸೀಟ್ಗಳು, STR ಅಲ್ಲಿ 0 ಸೀಟ್ಗಳು, STK ಯಲ್ಲಿ 0 ಸೀಟ್ಗಳು, 1G ಯಲ್ಲಿ 1 ಸೀಟು, 1GR ಅಲ್ಲಿ 0 ಸೀಟು, 1K ಯಲ್ಲಿ 0 ಸೀಟ್ ಇದೆ. ಅದೇ ರೀತಿಯಲ್ಲಿ 2AG ಯಲ್ಲಿ 5 ಸೀಟ್ಗಳು, 2AR ಅಲ್ಲಿ 1 ಸೀಟ್ ಮತ್ತು 2AK ಯಲ್ಲಿ 0 ಸೀಟ್. ಅದೇ ರೀತಿಯಲ್ಲಿ 2BG ಯಲ್ಲಿ 2 ಸೀಟ್ಗಳು, 2BR ಅಲ್ಲಿ 0 ಸೀಟ್, 2BK ಯಲ್ಲಿ 0 ಸೀಟ್, 3AG ಯಲ್ಲಿ 1 ಸೀಟ್, 3AR ಅಲ್ಲಿ 0 ಸೀಟ್, 3AK ಯಲ್ಲಿ 0 ಸೀಟ್ ಮತ್ತು 3BG ಯಲ್ಲಿ 2 ಸೀಟ್, 3BR ಅಲ್ಲಿ 0 ಸೀಟ್, 3BK ಯಲ್ಲಿ 0 ಸೀಟ್. ಟೋಟಲ್ ಆಗಿ 37 ಸೀಟ್ಗಳು ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಈ ರೀತಿ ಡಿವೈಡ್ ಆಗಿದ್ದಾವೆ. ಈಗ ಹೈದರಾಬಾದ್ ಕರ್ನಾಟಕದಲ್ಲಿ GMH ಅಲ್ಲಿ 1 ಸೀಟ್, ಅದೇ ರೀತಿಯಲ್ಲಿ 2AH ಅಲ್ಲಿ 1 ಸೀಟ್ ಇದೆ. ಹಾಗೆ 3BH ಅಲ್ಲಿ ಕೂಡ 1 ಸೀಟ್ ಇದೆ. ಟೋಟಲ್ ಆಗಿ 3 ಸೀಟ್ಗಳು ಈ ರೀತಿ ಡಿವೈಡ್ ಆಗಿದ್ದಾವೆ ಹೈದರಾಬಾದ್ ಕರ್ನಾಟಕದಲ್ಲಿ. ಅದೇ ರೀತಿಯಲ್ಲಿ ಪ್ರೈವೇಟ್ ಕೋಟಾದಲ್ಲಿ ಕೂಡ GMPH ಅಲ್ಲಿ 3 ಸೀಟ್ಗಳು, GMPಯಲ್ಲಿ 19 ಸೀಟ್ಗಳು. ನೋಡಿ, GMPಯಲ್ಲಿ 12 ಲಕ್ಷ ಫೀಸ್ ಸ್ಟ್ರಕ್ಚರ್ ಹೊಂದಿರುವಂತಹ GMPಯಲ್ಲಿ 19 ಸೀಟ್ಗಳು, GMPH ಅಲ್ಲಿ 3 ಸೀಟ್ಗಳು ಮತ್ತು ಓಪನ್ ಕ್ಯಾಟಗರಿಯಲ್ಲಿ 18 ಸೀಟ್ಗಳಿದ್ದಾವೆ. ನಿಮಗೆ ಗೊತ್ತಿರಲಿ, ಓಪನ್ ಕ್ಯಾಟಗರಿಯಲ್ಲಿ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ಬೋದು ಮತ್ತು ಕರ್ನಾಟಕದ ಟಾಪರ್ಸ್ಗಳು ಕೂಡ ಓಪನ್ಸ್ ಕ್ಯಾಟಗರಿಯಲ್ಲಿ ಅಲಾಟ್ ಆಗ್ತಾರೆ. ಅದು ಆ ರೀತಿಯಲ್ಲಿ ಹೇಳೋದಾದರೆ ನಿಮಗೆ ಟೋಟಲ್ ಆಗಿ ಆಲ್ಮೋಸ್ಟ್ ಆಗಿ 40 ಸೀಟ್ಗಳವರೆಗೆ ಈ ಒಂದು GMPH ಮತ್ತು GMP ಮತ್ತು ಓಪನ್ ಕ್ಯಾಟಗರಿಯಲ್ಲಿ ಸಿಗ್ತವೆ. ನನಗಿಲ್ಲಿ ಅರ್ಥವಾಗ್ತಾ ಇಲ್ಲ, ಏಕೆಂದರೆ ಈ ಒಂದು ಕಾಲೇಜ್ ಮುಸ್ಲಿಂ ಮೈನಾರಿಟಿ ಕಾಲೇಜ್ ಆಗಿದ್ರೂ ಕೂಡ ಮುಸ್ಲಿಂ ಮೈನಾರಿಟಿಯಲ್ಲಿ 1 ಸೀಟ್ಗಳು ಕಾಣಿಸ್ತಾನೆ ಇಲ್ಲ ಈ ಒಂದು ಕಾಲೇಜ್ನಲ್ಲಿ. ಯಾಕೆ ಈ ರೀತಿ ಮಾಡಿದ್ದಾರೆ ಗೊತ್ತಿಲ್ಲ. ಅಂದರೆ ಫರೂಕ್ ಅಕಾಡೆಮಿ ಮುಸ್ಲಿಂ ಮೈನಾರಿಟಿಯಲ್ಲಿ ಬರುವಂತಹ ಕಾಲೇಜು. ಈ ಒಂದು ಕಾಲೇಜ್ನಲ್ಲಿ ಮುಸ್ಲಿಂ ಮೈನಾರಿಟಿಯಲ್ಲಿ ಯಾವುದೇ ಸೀಟ್ಗಳು ಇಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಲ್ಲಿ ಮುಸ್ಲಿಂ ಮೈನಾರಿಟಿಯಲ್ಲಿ ರಿಸರ್ವೇಷನ್ ಇರ್ತದೆ ಈ ಒಂದು ಕಾಲೇಜ್ನಲ್ಲಿ ಅಂತ ಅಂದ್ಕೊಂಡಿದ್ವು. ಆದರೆ ಯಾವುದೇ ಸೀಟ್ಗಳು ಮುಸ್ಲಿಂ ಮೈನಾರಿಟಿಯಲ್ಲಿ ಇಲ್ಲ. ಇದು GMPಯಲ್ಲಿ ಮತ್ತು GMPH ಅಲ್ಲಿ ಮತ್ತು ಅದರ್ಸ್ ಓಪನ್ ಕ್ಯಾಟಗರಿಯಲ್ಲಿ ಈ ಒಂದು ಸೀಟ್ಗಳು ಡಿವೈಡ್ ಆಗಿದ್ದಾವೆ. ಯಾರು ಮುಸ್ಲಿಂ ಮೈನಾರಿಟಿಯಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ವೇಟ್ ಮಾಡ್ತಾ ಇದ್ರು, ಅವರಿಗೆಲ್ಲರಿಗೂ ನಿರಾಶೆ ತಂದಿದೆ. ನಿಜವಾಗ್ಲೂ ಈ ಒಂದು ಕಾಲೇಜ್ನಲ್ಲಿ ಸೀಟ್ಗಳ ಸಂಖ್ಯೆ ಆ್ಯಡ್ ಆಗಬೇಕಾಗಿತ್ತು, ಬಟ್ ಆ್ಯಡ್ ಆಗಿಲ್ಲ. GMP ಮತ್ತು GMPH ಅಲ್ಲಿ ಮತ್ತು ಓಪನ್ ಕ್ಯಾಟಗರಿಯಲ್ಲಿ ಮಾತ್ರ ಆ್ಯಡ್ ಆಗಿದ್ದಾವೆ. ಅದೇ ರೀತಿಯಲ್ಲಿ NRI ಸೀಟ್ಸ್ಗಳು 15 ಸೀಟ್ಗಳು ಮತ್ತು ಅದರ್ಸ್ ಕ್ಯಾಟಗರಿಯ ಸೀಟ್ಗಳು 3 ಸೀಟ್ಗಳಿದ್ದಾವೆ. ಓವರಾಲ್ ಆಗಿ ಹೇಳೋದಾದರೆ ಈ ಒಂದು ಕಾಲೇಜ್ನಿಂದ 100 ಸೀಟ್ಗಳ ಜಾಸ್ತಿ ಆಗಿರೋದ್ರಿಂದ ಕಟ್ ಆಫ್ ಅಲ್ಲಿ ಭಾಳಷ್ಟು ಡಿಕ್ರೀಸ್ ಆಗಲಿದೆ, ಭಾಳಷ್ಟು ಅನುಕೂಲವಾಗಲಿದೆ ಯಾರ್ಯಾರು ಬಾರ್ಡ್ರಲ್ಲಿದ್ದೀರೋ ಅಂಥವರಿಗೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.